ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಫೈನಲ್ ಇಯರಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಕೆಮಿಸ್ಟ್ರಿ ಪೇಪರ್ 5ಅಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ಮತ್ತೆ ನಿಮಗೆ ಒಟ್ಟು 4 ಯೂನಿಟ್ ಬರುತ್ತೆ. ಅದರಲ್ಲಿ 2ನೇ ಯೂನಿಟಲ್ಲಿ ಗ್ರೀನ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರದ್ದು 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ದ ನೀಡ್ ಫಾರ್ ಗ್ರೀನ್ ಕೆಮಿಸ್ಟ್ರಿ, ಡಿಸೈನಿಂಗ್ ಸಸ್ಟೈನಬಲ್ ಆ್ಯಂಡ್ ಟಾಕ್ಸಿಕ್ ಫ್ರೀ ಫ್ಯೂಚರ್ ಅಂತ. ಸೊ ನಾವು ಗ್ರೀನ್ ಕೆಮಿಸ್ಟ್ರಿ ಯಾಕೆ ಓದಬೇಕು? ದೇರ್ ಆರ್ 12 ಗ್ರೀನ್ ಪ್ರಿನ್ಸಿಪಲ್ಸ್ ಆರ್ ದೇರ್. ಆ ಪ್ರಿನ್ಸಿಪಲ್ನ ಯಾಕೆ ಓದಬೇಕು, ಅದರಿಂದ ನಮ್ಗೆ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ಅದನ್ನೆಲ್ಲ ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ವಾಟ್ ಈಸ್ ಗ್ರೀನ್ ಕೆಮಿಸ್ಟ್ರಿ? ಆಲ್ರೆಡಿ ಇದು 2ನೇ ವಿಡಿಯೋ ಆದ್ರಿಂದ ಗ್ರೀನ್ ಕೆಮಿಸ್ಟ್ರಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಗ್ರೀನ್ ಕೆಮಿಸ್ಟ್ರಿ ಅಂದರೆ ಏನು ಅಂತ, ಟೇಕಿಂಗ್ ಐಬೋಪ್ರೋಫಿನ್ ಆ್ಯಸ್ ಅನ್ ಎಕ್ಸಾಂಪಲ್, ಹೇಗೆ ನನಗೆ ಗ್ರೀನ್ ಕೆಮಿಸ್ಟ್ರಿಯಿಂದ ಹೆಲ್ಪ್ ಆಗುತ್ತೆ, ಹೆಂಗೆ ಟಾಕ್ಸಿಕ್ ಫ್ರೀ ಫ್ಯೂಚರ್ನ ನಾವು ಡೆವಲಪ್ ಮಾಡ್ಬೋದು ಅನ್ನೋದನ್ನು ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಇನ್ನೂ ಚೆನ್ನಾಗಿ ಬೇಕು ಅಂದರೆ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಗ್ರೀನ್ ಕೆಮಿಸ್ಟ್ರಿನ ನಾವು ಸಸ್ಟೈನಬಲ್ ಕೆಮಿಸ್ಟ್ರಿ ಅಂತ ಕರಿತೀವಿ, ಎನ್ವೈರ್ಮೆಂಟಲಿ ಬೆನಿನ್ ಕೆಮಿಸ್ಟ್ರಿ ಅಂತಲೂ ಕರಿತೀವಿ. ಯಾಕೆ ಅಂದರೆ ಇದೇನು ಮಾಡುತ್ತೆ, ಇಟ್ ರೆಡ್ಯೂಸ್ ದಿ ಆರ್ ಎಲಿಮಿನೇಟ್ ಯೂಸ್ ಆ್ಯಂಡ್ ಜನ್ರೇಷನ್ ಆಫ್ ಅಜಾರ್ಡಸ್ ಸಬ್ಸ್ಟೆನ್ಸಸ್ನ ಏನು ಮಾಡುತ್ತೆ, ಜನ್ರೇಟ್ ಮಾಡೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಇಟ್ ಗೋಯಿಂಗ್ ಟು ಟ್ಯಾಕಲ್ ದಿ ಪೊಲ್ಯೂಷನ್ ಅಟ್ ಎ ಮಾಲಿಕ್ಯುಲರ್ level only, rather than filing up and cleaning up after waste has been created. Applies across the entire life cycle, chemical product from initial design to manufacture to ultimate disposal. ಬರೀ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಆ ಮ್ಯಾನುಫ್ಯಾಕ್ಚರ್ ಆದಮೇಲೆ ಯೂಸ್ ಆದಮೇಲೆ ಅದು ಡಿಸ್ಪೋಸ್ ಮಾಡೋದನ್ನು ರಿಲೇಟ್ ಆಗುತ್ತೆ. ಇದೆಲ್ಲನೂ ಹೇಳುತ್ತಲ್ಲ ಎಕೋ ಫ್ರೆಂಡ್ಲಿ ಮೆಥಡಲ್ಲಿ, ವಿತೌಟ್ ಹಾರ್ಮಿಂಗ್ ಪೊಲ್ಯೂಷನ್, ವಿತೌಟ್ ಡಿಸ್ಟರ್ಬಿಂಗ್ ದಿ ನೇಚರ್ ನಾವು ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಕೆಮಿಸ್ಟ್ರಿ ಅಂತ ಕರಿತೀವಿ. ದ ಕ್ರೈಸಿಸ್, ವೈ ಡೂ ವಿ ನೀಡ್ ಇಟ್, ಯಾಕೆ ಬೇಕು? ಸೊ ನಾವೀಗ ಆಲ್ರೆಡಿ ಎಲ್ಲನೂ ಏನು ಮಾಡಿದ್ದೀವಿ, ಪಲ್ಯೂಟ್ ಮಾಡಿಟ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಅದನ್ನು ರಿಪೇರಿ ಮಾಡೋದಕ್ಕೆ ಬೇಕು. ಫಾರ್ ಎಕ್ಸಾಂಪಲ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಮಾಡಿದ್ದೀವಿ. ಟ್ರೆಡಿಷನಲ್ ಕೆಮಿಕಲ್ ಇಂಡಸ್ಟ್ರೀಸ್ ರಿಲೀಸ್ ಬಿಲಿಯನ್ಸ್ ಟನ್ಸ್ ಆಫ್ ಅಜೈಡಿಯಸ್ ವೇಸ್ಟ್ ಗ್ಲೋಬಲಿ ಎವ್ರಿ ಇಯರ್. ಸೊ ನಮ್ಗೆ ಏನಾಗ್ತಿದೆ ಅಂದರೆ ಈ ಪೊಲ್ಯೂಷನ್ ಅನ್ನೋದು, ಅಥವಾ ಈ ಗ್ರೀನ್ ಕೆಮಿಸ್ಟ್ರಿ, ವೈ ವಿ ಹ್ಯಾವ್ ಟು ಸ್ಟಡಿ ಗ್ರೀನ್ ಕೆಮಿಸ್ಟ್ರಿ, ವಾಟ್ ಇಸ್ ಅ ನೀಡ್ ಫಾರ್ ಇಟ್ ಅಂತಂದರೆ, ಎಂಟೈರ್ ವರ್ಲ್ಡಲ್ಲಿ ನಾವು ಏನು ಟ್ರೆಡಿಷ್ನಲ್ ಆಗಿ ಕೆಮಿಕಲ್ ಇಂಡಸ್ಟ್ರೀಸ್ ಮಾಡ್ತಿದ್ವಲ್ಲ, ಇನ್ ದಿ ಫಾರ್ಮ್ ಆಫ್ ವೇಪರ್ಸ್ ಇರ್ಬೋದು, ಗೇಷಸ್ ಫಾರ್ಮಲ್ಲಿ ಇರ್ಬೋದು, ಅಥವಾ ಸಾಲಿಡ್ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಆಗಿರ್ಬೋದು, ಇಲ್ಲ ಅಂತಂದರೆ ವಾಟ್ರಲ್ಲಿ ಡಿಸಾಲ್ವ್ ಆಗುವಂಥ ವೇಸ್ಟ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಪೊಲ್ಯೂಷನ್ಸ್ಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ಬಿಲಿಯನ್ ಟನ್ಸ್ ಆಫ್ ದಿ ಅಜಾರ್ಡಿಯಸ್ ವೇಸ್ಟ್ ಗ್ಲೋಬಲಿ ಎವ್ರಿ ಇಯರ್ ಮಾಡ್ತಾಯಿದ್ದೀವಿ. ಇದು ಈ ದೇಶದವರು ಆ ದೇಶದವರು ಅಂತಲ್ಲ, ಎಂಟೈರ್ ನಾವು, ಯಾಕೆಂದರೆ ವಿ ಆರ್ ಅಡಿಕ್ಟೆಡ್ ಟು ಆಲ್ ದೋಸ್ ಪ್ರಾಡಕ್ಟ್. ವಿತೌಟ್ ದಟ್ ಪ್ರಾಡಕ್ಟ್ ವಿ ಕೆನಾಟ್ ಸರ್ವೈವ್. ಆ ಪ್ರಾಡಕ್ಟ್ ಬೇಕು, ದೇರ್ ಇಸ್ ಎ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ದಟ್ ಪ್ರಾಡಕ್ಟ್, ಬಟ್ ಅದನ್ನು ಎಕೋ ಫ್ರೆಂಡ್ಲಿ ಮ್ಯಾನಲ್ಲಿ ವಿತೌಟ್ ಪೊಲ್ಯೂಟಿಂಗ್ ದಿ ನೇಚರ್ ನಾವು ಮಾಡ್ತಾಯಿಲ್ಲ. ಬಿಕಾಸ್ ಆಫ್ ದಟ್ ದೇರ್ ಇಸ್ ಎ ಲಾಟ್ ಆಫ್ ಪೊಲ್ಯೂಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇದೆ. ನೆಕ್ಸ್ಟ್, ರಿಸೋರ್ಸ್ ಡಿಪ್ಲೀಷನ್, ಓವರ್ ರಿಲಿಯನ್ಸ್ ಆನ್ ರ್ಯಾಪಿಡ್ ಡಿಪ್ಲೀಟಿಂಗ್ ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ಫೈನೈಟ್ ಪೆಟ್ರೋಲಿಯಂ ಬೇಸ್ಡ್ ಫೀಡ್ ಸ್ಟಾಕ್. ಆಲ್ರೆಡಿ ನಮ್ಮ ಹತ್ರ ಏನಾಗಿದೆ, ಈಗ ಫಾಸಿಲ್ ಫ್ಯೂಯಲ್ಸ್ ಎಲ್ಲ ಏನಾಗ್ತಿದೆ, ಡಿಪ್ಲೀಟ್ ಆಗ್ತಾ ಇದೆ. ಅದರದ್ದು ಕ್ವಾಂಟಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ರ್ಯಾಪಿಡ್ಲಿ ಕಡಿಮೆ ಆಗ್ತಿದೆ. ಬಿಕಾಸ್ ವಿ ಆರ್ ಯೂಸಿಂಗ್ ಲಾಟ್ ಆಫ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಟ್ರಾನ್ಸ್ಪೋರ್ಟೇಷನ್ಗೆ ಥ್ರೂಔಟ್ ದಿ ವರ್ಲ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಂದು ಒರಿಜಿನಲ್ ರಿಸೋರ್ಸ್ ಏನಿದೆಯಲ್ಲ ಅದು ಡಿಪ್ಲೀಷನ್ ಆಗ್ತಾ ಇದೆ. ಹೈ ಕಾರ್ಬನ್ ಫುಟ್ ಪ್ರಿಂಟ್ ಆಗ್ತಿದೆ. ಕನ್ವೆನ್ಷನಲ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಎನರ್ಜಿ ಇಂಟೆನ್ಸಿವ್, ಡೈರೆಕ್ಟ್ಲಿ ಡ್ರೈವಿಂಗ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಆಕ್ಸಲರೇಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ಸೀಸನ್ನೇ ಇಲ್ದಂಗೆ ಆಗಿದೆ. ಯಾವಾಗ ಬೇಕೋ ಅವಾಗ ಮಳೆ ಬರುತ್ತೆ. ಮುಂಚೆ ನಾವು ಸಣ್ಣವರಿದ್ದಾಗ ನಮಗೆ ವರ್ಷದಲ್ಲಿ 4 ಕಾಲ ಬರುತ್ತೆ, 3 ತಿಂಗಳಿಗೆ ಒಂದೊಂದು ಸೀಸನ್ ಬರುತ್ತೆ ಅಂತ ಹೇಳ್ತಿದ್ರು. ಈಗ ಹಂಗೆ ಹೇಳೋಕ್ಕೆ, ಯಾವಾಗ ಬೇಕೋ ಚಳಿಗಾಲ ಬರುತ್ತೆ, ಯಾವಾಗ ಬೇಕೋ ಮಳೆಗಾಲ ಬರುತ್ತೆ. ಮಳೆಗಾಲ ಅಂದಾಗ ಮಳೆನೇ ಬರೋದಿಲ್ಲ. ಆ ರೀತಿಯೆಲ್ಲ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಕಾರ್ಬನ್ ಫುಟ್ ಪ್ರಿಂಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಹಿಸ್ಟಾರಿಕಲ್ ಡಿಸಾಸ್ಟರ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹಿಸ್ಟಾರಿಕಲ್ ಡಿಸಾಸ್ಟರ್ಸ್ ಹೇಗಾಗಿದೆ ಅಂತ ಹೇಳಿದ್ದೀನಿ. ಭೂಪಾಲ್ ಗ್ಯಾಸ್ ಲೀಕ್ ಹೈಲೈಟ್ ದಿ ಎಕ್ಸ್ಟ್ರೀಮ್ ರಿಸ್ಕ್ ಆಫ್ ಸ್ಟೋರಿಂಗ್ ವೋಲಟೈಲ್ ಟಾಕ್ಸಿಕ್ ರಿಯೇಜೆಂಟ್ನ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ, ಅದು ಕರೆಕ್ಟಾಗಿ ಪ್ರಿಕಾಷನ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಇದನ್ನೆಲ್ಲ ಹೇಳ್ತೀನಿ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ ಇಟ್ ಈಸ್ ನೆಸಸರಿ ಟು ಸ್ಟಡಿ ಗ್ರೀನ್ ಕೆಮಿಸ್ಟ್ರಿ. ಸೊ ಹ್ಯೂಮನ್ ಹೆಲ್ತ್ ಆ್ಯಂಡ್ ಟಾಕ್ಸಿಲಾಜಿಕಲ್ ಇಂಪ್ಯಾಕ್ಟ್, ಬರೀ ಅದಷ್ಟೇ ಅಲ್ದಲೇ
ಹ್ಯೂಮನ್ಗೆ ಏನಾಗುತ್ತೆ ಹೆಲ್ತ್ ಇರ್ಬೋದು ಅಥವಾ ಟಾಕ್ಸಾಲಜಿಕಲ್ ಇಂಪ್ಯಾಕ್ಟ್ಸ್ ಆಗಿರ್ಬೋದು ಅದನ್ನು ಜಾಸ್ತಿ ಆಗ್ತಿದೆ. ಬಯೋ ಅಕ್ಯುಮುಲೇಷನ್, ನಮ್ಮ ಬಾಡಿ ಒಳಗಡೆ ಬೇಕಾದಷ್ಟು ನಾನ್ ಬಯೋಡಿಗ್ರೇಡಬಲ್ ಸಿಂಥೆಟಿಕ್ ಕೆಮಿಕಲ್ಸ್ ಬಿಲ್ಡಪ್ ಆಗಿದೆ. ಅವ್ರು ಹೇಳೋ ಪ್ರಕಾರ ಲಾಟ್ ಆಫ್ ಲೆಡ್ ಏನಾಗಿದೆ ಈಗ ಏರಲ್ಲಿದೆ, ಬಿಕಾಸ್ ವಿ ಆರ್ ಯೂಸಿಂಗ್ ಅನ್ಲೇಡೆಡ್ ಪೆಟ್ರೋಲ್ನ ಯೂಸ್ ಮಾಡ್ತಾ ಇದ್ದೀವಿ, ಲೆಡೆಡ್ ಪೆಟ್ರೋಲ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಂಡಸ್ಟ್ರಿಗಳಲ್ಲಿ ಇರೋದ್ರಿಂದ ವಾಟ್ರಲ್ಲಿದೆ, ಅದೇ ರೀತಿ ಸಾಯಿಲಲ್ಲಿದೆ. ಸಾಯಿಲಲ್ಲಿ ಇತ್ತು ಅಂತಂದರೆ ನಮ್ಮ ಫುಡ್ ಸೈಕಲೆಲ್ಲ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಾನ್ ಬಯೋಡಿಗ್ರೇಡಬಲ್ ಸಿಂಥೆಟಿಕ್ ಕೆಮಿಕಲ್ಸ್ ಏನಾಗ್ತಿದ್ದಾವೆ ನಮ್ಮ ಬಾಡಿ ಒಳಗಡೆ ಬಯಾಲಜಿಕಲ್ ಫುಡ್ ಚೈನ್ಸಲ್ಲಿ ಆಲ್ರೆಡಿ ಸೇರ್ಕೊಂಬಿಟ್ಟಿದೆ, ಬಯೋ ಅಕ್ಯುಮುಲೇಷನ್ ಆಗಿಬಿಟ್ಟಿದೆ. ಅವು ಬಯೋಡಿಗ್ರೇಡಬಲ್ ಆಗಿರೋದಕ್ಕೋಸ್ಕರ ನಮ್ಮ ಬಾಡಿ ಒಳಗಡೆ ಇದ್ಕೊಂಡು ದೇ ಮೇ ಥ್ರೆಟನ್ ಅಸ್ ವಿತ್ ಸಮ್ ಆರ್ ದಿ ಅದರ್ ಹೆಲ್ತ್ ಇಂಪ್ಯಾಕ್ಟ್ಗಳು ನಮ್ಗೆ ಆಗ್ತಾ ಹೋಗುತ್ತೆ. ಆಕ್ಯುಪೇಷನಲ್ ಅಜಾರ್ಟ್ಸ್, chemical plant worker face high risk from chronic long-term exposure to the volatile compounds. ಸೊ ಆಕ್ಯುಪೇಷನಲ್ ಅಂದರೆ ಆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರು ವರ್ಕರ್ಸ್ ಯಾರು ಇರ್ತಾರಲ್ಲ ಅವರು ಅದನ್ನು ಹಿನೇಲ್ ಮಾಡಿ ಏನಾಗ್ತಿದೆ, ವೋಲಟೈಲ್ ಕಾಂಪೌಂಡ್ಸ್ ಎಲ್ಲ ನಿಮ್ಗೆ ಗೊತ್ತು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ವೋಲಟೈಲ್ ಇರ್ತವೆ, ಟಾಕ್ಸಿಕ್ ಇರ್ತವೆ, ಕಾರ್ಸಿನೋಜೆನಿಕ್ ಇರ್ತವೆ. ಅದು ಎಲ್ಲನೂ ಅವಾಗ ಏನು ಮಾಡ್ತವೆ, ಆಕ್ಯುಪೇಷನಲ್ ಅಜಾರ್ಟ್ಸ್ ಮಾಡ್ತವೆ. ಕನ್ಸ್ಯೂಮರ್ ಸೇಫ್ಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ತೊಗೊಂಬಂದ್ವಿ ಆ ಟಾಕ್ಸಿಕ್ ಸಾಲ್ವೆಂಟು, ಪ್ಯಾಸ್ಟರೈಸರ್ಸು, ಹಾರ್ಮ್ಫುಲ್ ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ಬೋದು. ಇದನ್ನೆಲ್ಲ ಹೇಗೆ ಈಗ ನಮ್ಮ ಮನೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಲ್ಲ ಕ್ಲೀನರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಫ್ಲೋರ್ ಕ್ಲೆನ್ಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ, ಗ್ಲಾಸ್ ಕ್ಲೀನರ್ಸ್ನ ಯೂಸ್ ಮಾಡ್ತೀವಿ. ಟಫ್ ಆ್ಯಂಡ್ ಸ್ಟ್ರೈನ್ ಇತ್ತು ಅಂದರೆ ಅದಕ್ಕೊಂದು ಕೆಮಿಕಲ್ಸು. ವಿ ಆರ್ ಗೋಯಿಂಗ್ ಟು ಮಾರ್ಕೆಟಲ್ಲಿ ನೀವು ನೋಡ್ತಾ ಹೋದರೆ 108 ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ ಫಾರ್ ಡಿಫ್ರೆಂಟ್ ಗ್ಲಾಸ್ ಒರ್ಸೋಕ್ಕೊಂದು, ಬಾಗಿಲು ಒರ್ಸೋಕ್ಕೊಂದು, ಸ್ಟ್ರೈನ್ ರಿಮೂವರ್ ಒಂದು, ಆ ರೀತಿಯಾಗಿ 108 ಮಾಡ್ತಾ ಇದ್ದೀವಿ. ಸೊ ಅದರದ್ದೆಲ್ಲನೂ ಕನ್ಸ್ಯೂಮರ್ ಸೇಫ್ಟಿ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ಇದೆಲ್ಲದರಲ್ಲೂ ನನಗೇನಾಗುತ್ತೆ, ಹ್ಯೂಮನ್ ಹೆಲ್ತು ಟಾಕ್ಸಿಕಲಾಜಿಕಲ್ ಇಂಪ್ಯಾಕ್ಟ್ಸ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಆಗ್ತಾ ಇರೋದ್ರಿಂದ ಇದನ್ನೆಲ್ಲ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಗ್ರೀನ್ ಕೆಮಿಸ್ಟ್ರಿ, ನೀಡ್ ಫಾರ್ ಎ ಗ್ರೀನ್ ಕೆಮಿಸ್ಟ್ರಿ. ಇದೆಲ್ಲದೆಲ್ಲ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಫಿಟ್ಫಾಲ್ಸ್ ಆಫ್ ಟ್ರೆಡಿಷನಲ್ ಕೆಮಿಸ್ಟ್ರಿ. The end of the pipe cost, the treating, neutralizing and burying the hazardous waste is more expensive than prevention. ಇದನ್ನು ಅವಾಯ್ಡ್ ಮಾಡೋದಕ್ಕಿನ್ನೂ ಅದಕ್ಕೆ ನಾವು ಏನು ಖರ್ಚು ಮಾಡ್ತೀವಲ್ವ ಅದು ಜಾಸ್ತಿ ಆಗುತ್ತೆ. ರೆಗ್ಯುಲೇಟರಿ ಪ್ರೆಷರ್ಸ್, ಈಗೆಲ್ಲ ಏನಾಗ್ತಿದೆ ಅಂದರೆ ಯಾವುದೋ ಒಂದು ಕಂಪನಿ ತೆಗೆದಿದ್ದಾರೆ, ಯಾವುದೋ ಒಂದು ಫಾರ್ಮಾ ಇದೆ, ಯಾವುದೋ ಒಂದು ಕೆಮಿಕಲ್ ಇಂಡಸ್ಟ್ರಿ ಇದೆ ಅಂತಂದರೆ ಅದಕ್ಕೆ ಏನಾಗುತ್ತೆ ಅಂತಂದರೆ ಪೆನಾಲ್ಟಿಗಳೇನಿದೆ ಅಥವಾ ಅದನ್ನು ಏನೋ ಎಕೋ ಫ್ರೆಂಡ್ಲಿ ಮೆಥಡ್ಸಲ್ಲಿ ನೀವು ಹೊರಗಡೆ ಏನು ಡಿಕಂಪೋಸ್ ಮಾಡ್ತಿರಲ್ಲ ಆಫ್ಟರ್ ದಿ ಯೂಸ್, ಅದ್ರ ಮೇಲೆ ಟೈಟನ್ಡ್ ಲಾಸ್ಗಳೆಲ್ಲ ಆಗಿದ್ದಾವೆ. ಸೊ ಅದನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ನಾವು ಸಾಕಷ್ಟು ಪೆನಾಲ್ಟಿಗಳನ್ನ ಅವರು ಹಾಕ್ತಾ ಹೋಗ್ತಾರೆ. ರೆಗ್ಯುಲೇಟರಿ ಪ್ರೆಷರ್ ಇದೆ, ಇದು ಇಷ್ಟೇ ಇರಬೇಕು, ಹೀಗೇ ಇರಬೇಕು ಅಂತ. ಆಮೇಲೆ ಮೆಟೀರಿಯಲ್ ಇನ್ಎಫಿಷಿಯನ್ಸಿ, ಟ್ರೆಡಿಷನಲ್ ಮಲ್ಟಿ ಸ್ಟೆಪ್ ಕೆಮಿಕಲ್ ಸಿಂಥಸಿಸ್ ವೇಸ್ಟ್ ಅ ಮ್ಯಾಸಿವ್ ಅಮೌಂಟ್ ಆಫ್ ರಾ ಮೆಟೀರಿಯಲ್ ಆ್ಯಸ್ ಎ ಯೂಸಸ್ ಬೈ ಪ್ರಾಡಕ್ಟ್. ಪ್ರತಿಯೊಂದು ಬೈ ಪ್ರಾಡಕ್ಟಲ್ಲೂ ಏನಾಗ್ತಾ ಹೋಗುತ್ತೆ ಅಂದರೆ ನಮ್ಗೆ ಬೈ ಪ್ರಾಡಕ್ಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಮೇನ್ ಪ್ರಾಡಕ್ಟ್ ಮಾತ್ರ ಇಂಪಾರ್ಟೆಂಟ್ ಇರುತ್ತೆ. ಬೈ ಪ್ರಾಡಕ್ಟ್ನ ಏನು ಮಾಡ್ತೀನಿ ನಾನು ಡಿಕಂಪೋಸ್ ಮಾಡಬೇಕು ಅಥವಾ ವಾಟ್ರಲ್ಲಿ ಡಿಸಾಲ್ವ್ ಮಾಡಬೇಕು, ಅದನ್ನು ಹಾಗೆ ಚೆಲ್ಲಬೇಕು. ಸೊ ಈ ರೀತಿಯಾಗಿ ನನಗೇನಾಗುತ್ತೆ, ಈ ಟ್ರೆಡಿಷನಲ್ ಮೆಥಡ್ಸ್ ಏನಿದೆಯಲ್ಲ, ಟ್ರೆಡಿಷನಲ್ ಕೆಮಿಸ್ಟ್ರಿ ಸಿಂಥಸಿಸ್ ಏನಿದೆಯಲ್ಲ, ದಟ್ ಲೀಡ್ಸ್ ಟು ಎಕನಾಮಿಕ್ ಫಿಟ್ಫಾಲ್ಸ್. ಎಕನಾಮಿಕಲಿ ನನಗೆ ತುಂಬ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಬೇಕು, ಹ್ಯಾವ್ ಟು ಗೋ ಫಾರ್ ಗ್ರೀನ್ ಸಿಂಥಸಿಸ್, ಗ್ರೀನ್ ಕೆಮಿಸ್ಟ್ರಿಗೆ ಹೋಗಬೇಕಾಗತ್ತೆ. ದೆರ್ ಆರ್ 12 ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಹೇಳ್ತಾರೆ. ಇದು ವೇಸ್ಟ್ನ, ಅಜಾರ್ಡು, ರಿಸ್ಕು, ಎನರ್ಜಿ, ಕಾಸ್ಟು ಇದೆಲ್ಲನೂ ರೆಡ್ಯೂಸ್ ಮಾಡುತ್ತೆ ಗ್ರೀನ್ ಕೆಮಿಸ್ಟ್ರಿ ನಾವು ಯೂಸ್ ಮಾಡಿದ್ರೆ. ನಾವು ಏನಕ್ಕೆ ಗ್ರೀನ್ ಕೆಮಿಸ್ಟ್ರಿ ಓದಬೇಕು, ವೈ ವಿ ಹ್ಯಾವ್ ಟು ಗೋ ಫಾರ್ ಗ್ರೀನ್ ಸಿಂಥಸಿಸ್ಗೆ ಯಾಕೆ ಹೋಗಬೇಕು ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಈಸಿ ಆಗುತ್ತೆ, ಅಜಾರ್ಡ್ ಕಡಿಮೆ ಆಗುತ್ತೆ, ರಿಸ್ಕ್ ಇರ್ಬೋದು ಇನ್ ಟರ್ಮ್ಸ್ ಆಫ್ ಎನರ್ಜಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಹೆಲ್ತ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಎಕಾನಮಿ ಇರ್ಬೋದು, ಅದು ಎಲ್ಲನೂ ಕಡಿಮೆ ಆಗುತ್ತೆ. ಎನರ್ಜಿ ಯೂಸ್ ಮಾಡೋಂಥದ್ದು ಕಡಿಮೆ ಆಗುತ್ತೆ, ಹಾಗಾಗಿ ಕಾಸ್ಟು ಕಡಿಮೆ ಆಗುತ್ತೆ. ಇದರಿಂದ ನಮ್ಗೆ ಏನು ಇಂಪ್ರೂವ್ ಆಗುತ್ತೆ ಅಂದರೆ ರಿನ್ಯೂವಬಿಲಿಟಿ ಇಂಪ್ರೂವ್ಸ್ ಆಗುತ್ತೆ, ರಿಯೂಸಬಿಲಿಟಿ ಇಂಪ್ರೂವ್ಸ್ ಆಗುತ್ತೆ, ಯುಟಿಲೈಸೇಷನ್ ಜಾಸ್ತಿ ಆಗುತ್ತೆ, ಎನರ್ಜಿ ಎಫಿಷಿಯನ್ಸಿ ಆಗುತ್ತೆ. ಸೊ ಅಡ್ವಾಂಟೇಜಸ್ ಇದೆ. ದೀಸ್ ಆರ್ ದಿ ಅಡ್ವಾಂಟೇಜಸ್ ವಿ are going to improve the renewability, reusability, atom utilization, energy efficiency ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಕಾಸ್ಟ್ ಇರ್ಬೋದು, ಎನರ್ಜಿ ಇರ್ಬೋದು, ರಿಸ್ಕ್ ಇರ್ಬೋದು, ವೇಸ್ಟ್ ಇರ್ಬೋದು, ಇದನ್ನೆಲ್ಲ ನಾವು ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ದೇರ್ ಇಸ್ ಎ ನೀಡ್ ಫಾರ್ ಗ್ರೀನ್ ಕೆಮಿಸ್ಟ್ರಿ. ಪಿಲ್ಲರ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಸೊ ನಮ್ಗೆ ಇದು ಗ್ರೀನ್ ಕೆಮಿಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಆ ಟ್ರೆಡಿಷ್ನಲ್ ಏನೇನು ಹೇಳಿದ್ನಲ್ಲ, ಹೆಲ್ತ್ ಇಂಪ್ಯಾಕ್ಟ್ ಆಗಿರ್ಬೋದು, ಎಕನಾಮಿಕಲ್ ಪಿಟ್ಫಾಲ್ ಆಗಿರ್ಬೋದು, ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಆಟಮ್ ಎಕಾನಮಿ ಆಪ್ಟಿಮೈಸೇಷನ್ ಮಾಡ್ತೀನಿ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಐಬೋಪ್ರೋಫಿನ್ದು ಪ್ರಿಪ್ರೇಷನ್ ಮಾಡಿ
ಹೇಗೆ ನಮಗೆ ಆಟಮ್ ಎಕಾನಮಿ 100% ನಾವು ತೊಗೋಬೋದು, ಅಂದರೆ ಈಚ್ ಆ್ಯಂಡ್ ಎವ್ರಿ ಆಟಮ್ ಇನ್ವಾಲ್ವ್ಡ್ ಬೈ ಪ್ರಾಡಕ್ಟ್ ಇಲ್ದಂಗೆ ಕನ್ವರ್ಟ್ ಮಾಡೋ ಅಂಥದ್ದು ಹೇಗೆ ಅಂತ ಆ ಥರದ್ದು ನೋಡ್ಕೋಬೋದು. ಅಥವಾ ಗ್ರೀನ್ ಸಾಲ್ವೆಂಟ್ ಸೆಲೆಕ್ಷನ್ ಮಾಡ್ಬೋದು. ರೀಪ್ಲೇಸಿಂಗ್ ದ ವೋಲಟೈಲ್ ಟಾಕ್ಸಿಕ್ ಆರ್ಗ್ಯಾನಿಕ್ ಮೀಡಿಯಾ ಲೈಕ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಕ್ಲೋರೋಫಾರ್ಮ್ ಬೈ ಎಕೋ ಬೆನಿನ್ ವಾಟರ್, ಸೂಪರ್ ಕ್ರಿಟಿಕಲ್ ಕಾರ್ಬನ್ ಡೈಆಕ್ಸೈಡ್, ಇಂಥದನ್ನೆಲ್ಲ ನಾವು ಎಕೋ ಫ್ರೆಂಡ್ಲಿ ಗ್ರೀನ್ ಸಾಲ್ವೆಂಟ್ನ ಯೂಸ್ ಮಾಡ್ಬೋದು. ಆಲ್ಟರ್ನೇಟಿವ್ ಎನರ್ಜಿ ಶಿಫ್ಟ್ಸ್, ಇಂಡಸ್ಟ್ರಿಯಲ್ ಹೀಟಿಂಗು, ಪ್ರೆಷರ್ ಟುವರ್ಡ್ಸ್ ದಿ ಅಮಿನೆಂಟ್ ಕಂಡೀಷನ್ಸ್ ವಯ ಅಡ್ವಾನ್ಸ್ಡ್ ಬಯೋ ಕೆಟಲಿಸ್ಟ್. ಸೊ ಆ ಥರದ್ದು ನಾನು ಈಗ ಯಾಕಂದರೆ ಯಾವುದೋ ಒಂದು ಕೆಟಲಿಸ್ಟ್ ಯೂಸ್ ಮಾಡ್ತೀನಿ ಅಂದರೆ ವೆರಿ ಹೈ ಟೆಂಪ್ರೇಚರ್ ಬೇಕು, ಪ್ರೆಷರ್ ಬೇಕು, ಅದನ್ನೆಲ್ಲ ಇಲ್ದಲೆ ನಾನು ಅಡ್ವಾನ್ಸ್ಡ್ ಬಯೋ ಕೆಟಲಿಸ್ಟ್ಗಳನ್ನ ಅಥವಾ ನ್ಯಾನೋ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ರೆ ಐ ಕ್ಯಾನ್ ಈಸಿಲಿ ಟ್ರಾನ್ಸ್ಫಾರ್ಮ್ ಮೈ ಟ್ರೆಡಿಷನಲ್ ಕೆಮಿಕಲ್ ಸಿಂಥಸಿಸ್ ಥ್ರೂ ಎಕೋ ಫ್ರೆಂಡ್ಲಿ ಆರ್ ಎಕೋ ಸಿಂಥಸಿಸ್ ಆಗಿ ನಾನು ಕನ್ವರ್ಟ್ ಮಾಡ್ಕೋಬೋದು. ಅದೆಲ್ಲ ತಿಳ್ಕೊಳ್ಳೋದಕ್ಕೆ ದೇರ್ ಇಸ್ ಎ ನೀಡ್ ಫಾರ್ ಗ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ರಿಯಲ್ ವರ್ಲ್ಡ್ ಗ್ರೀನ್ ಸಕ್ಸಸ್ ಆಗಿದೆಯಾ? ಆಗಿದೆ. ಈಗ ಫಾರ್ಮಾದಲ್ಲೆಲ್ಲ ತೊಗೊಂಡು ನಾನು ಐಬೋಪ್ರೋಫಿನ್ದು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗಾಗತ್ತೆ ಅಂತ. ರೀಡಿಸೈನಿಂಗ್ ದಿ ಡ್ರಗ್ ಪಾತ್ವೇಸ್ ಟು ಕಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ಸ್ ಇನ್ ಆಫ್ ಆ್ಯಂಡ್ ಕಂಪ್ಲೀಟ್ಲಿ ಎಲಿಮಿನೇಟ್ ದಿ ಟಾಕ್ಸಿಕ್ ಕೆಮಿಕಲ್ ವೇಸ್ಟ್ಗಳನ್ನ, ಅಥವಾ ಆಟಮ್ ಎಕಾನಮಿನ 100% ಮಾಡ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ನಮಗೆ ರಿಯಲ್ ವರ್ಲ್ಡಲ್ಲಿ ಗ್ರೀನ್ ಸಕ್ಸಸ್ ಸಿಕ್ಕಿದೆ. ಸೊ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಆಟಮ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಹೆಲ್ತ್ ಇರ್ಬೋದು, ಬೈ ಪ್ರಾಡಕ್ಟ್ ಕಡಿಮೆ ಆಗಿದೆ. ಈ ರೀತಿಯಾಗಿ ನಮಗೆ ಬೇರೆ ಬೇರೆ ಆಲ್ಟರ್ನೇಟಿವ್ ಪಾತ್, ರೀಡಿಸೈನಿಂಗ್ ದಿ ಡ್ರಗ್ ಪಾತ್ ವೇಸ್ಗಳನ್ನ ನಾವು ಆಲ್ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ನಾವು ಹೇಳ್ತೀವಿ, ಡೆವಲಪಿಂಗ್ ಎ ಪಾಲಿ ಅಸಿಟಿಕ್ ಆಸಿಡ್ ಪ್ಲಾಸ್ಟಿಕ್ಸ್ ಡಿರೈವ್ ಫ್ರಮ್ ಫರ್ಮೆಂಟೆಡ್ ಕಾರ್ನ್ ಸ್ಟಾರ್ಚ್ ಟು ರಿಪ್ಲೇಸ್ ನಾನ್ ಡಿಗ್ರೇಡಬಲ್ ಪೆಟ್ರೋಲಿಯಂ ಬೇಸ್ಡ್ ಪಾಲಿಮರ್ಸ್ನ ನಾವು ಆಲ್ರೆಡಿ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದು. ಸೊ bio based household paints utilizes a soya oil, sugar instead of a petroleum derived volatile organic solvents. ಈ ರೀತಿಯಾಗಿ ನಾವೇ ಅರ್ಥ ಮಾಡಿಕೊಂಡು ಏನೇನು ತೊಂದರೆ ಆಗ್ತಿದೆ, ಹೇಗೆ ಎನ್ವೈರನ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಹ್ಯೂಮನ್ ಹೆಲ್ತ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಅದನ್ನೆಲ್ಲ ನೋಡಿಕೊಂಡು ಅವ್ರೇನು ಮಾಡಿದ್ದಾರೆ, ಗ್ರೀನ್ ಪ್ರೊಸೀಜರ್ಸ್ನ, ಗ್ರೀನ್ ಸಿಂಥಸಿಸ್ನ ಶುರು ಮಾಡಿದ್ದಾರೆ. ದಟ್ ಹ್ಯಾಸ್ ಬಿನ್ ಸಕ್ಸಸ್, ನಮ್ಮ ಮುಂದೆನೇ ಇದೆ. ಅದಕ್ಕೋಸ್ಕರ ನಾವು ವಿ ಶುಡ್ ಗೋ ಫಾರ್ ಗ್ರೀನ್ ಕೆಮಿಸ್ಟ್ರಿ. ಅದೇ ಥರ ಟ್ರೈಫೋಲ್ಡ್ ಬೆನಿಫಿಟ್ ಆಗುತ್ತೆ. ಒಂದು ಎನ್ವೈರನ್ಮೆಂಟಲ್ಲಿ ನನಗೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಎಕನಾಮಿಕಲಿ ದುಡ್ಡು ಜಾಸ್ತಿ ಬರ್ತಾ ಹೋಗುತ್ತೆ, ಸೋಷಿಯಲಿ ನನಗೆ ಹೆಲ್ಪ್ ಆಗುತ್ತೆ. ಎನ್ವೈರನ್ಮೆಂಟಲ್ಲಿ ತೊಗೊಂಡ್ರೆ ಡ್ರಾಸ್ಟಿಕಲಿ ರೆಡ್ಯೂಸಸ್ ದಿ ಟಾಕ್ಸಿಕ್ ವೇಸ್ಟ್ ಇನ್ ಎಕೋಸಿಸ್ಟಮ್, ಸ್ಟ್ರಿಂಗ್ ದಿ ಕಾರ್ಬನ್ ಫುಟ್ ಪ್ರಿಂಟ್ಸ್ನ ಕಡಿಮೆ ಮಾಡ್ಕೋಬೋದು, ಪ್ರಿಸರ್ವ್ಸ್ ನಾನ್ ರಿನ್ಯೂಯಬಲ್ ಗ್ಲೋಬಲ್ ರಿಸೋರ್ಸಸ್ನ ನಾನು ಉಳಿಸ್ಕೋಬೋದು. ಎಕನಾಮಿಕಲಿ ಲೋಯಸ್ ದಿ ರಾ ಮೆಟೀರಿಯಲ್ ಆ್ಯಂಡ್ ಡಿಸ್ಪೋಸಲ್ ಕಾಸ್ಟ್ ಉಳಿಯುತ್ತೆ, ಅವಾಯ್ಡ್ಸ್ ದಿ ಸ್ಟೀಪ್ ಗೌರ್ಮೆಂಟ್ ರೆಗ್ಯುಲಾರಿಟಿ ಫೈನ್ಸ್ ನಾನು ಅವಾಯ್ಡ್ ಮಾಡ್ಕೋಬೋದು, ಡ್ರೈವ್ಸ್ ಸರ್ಕ್ಯುಲರ್ ಎಕಾನಮಿ ಮಾಡಲ್ ಇನೋವೇಷನ್ಸ್ ನಾನು ಮಾಡ್ಕೋಬೋದು, ಪ್ರೊವೈಡ್ಸ್ ಎ ಸೇಫರ್ ವರ್ಕ್ ಪ್ಲೇಸ್ ಫಾರ್ ಇಂಡಸ್ಟ್ರಿಯಲ್ ಸ್ಟಾಫ್, ಇನ್ಕ್ರೀಸಸ್ ದಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇನ್ ಡೈಲಿ ಗೂಡ್ಸ್, ರೆಡ್ಯೂಸಸ್ ದಿ ಆಕ್ಸಿಡೆಂಟ್ ರಿಸ್ಕ್ ಇನ್ ದಿ ಲೋಕಲ್ ಕಮ್ಯುನಿಟಿ. ಸೊ ಗ್ರೀನ್ ಕೆಮಿಸ್ಟ್ರಿ ಫಾಲೋ ಮಾಡೋದ್ರಿಂದ, ಗ್ರೀನ್ ಸಿಂಥಸಿಸ್ ಫಾಲೋ ಮಾಡೋದ್ರಿಂದ ನನಗೇನಾಗುತ್ತೆ, ಎನ್ವೈರನ್ಮೆಂಟ್ಲಿ ಪೊಲ್ಯೂಷನ್ ಅವಾಯ್ಡ್ ಮಾಡ್ಬೋದು, ಎಕನಾಮಿಕಲಿ ನನಗೆ ಲಾಟ್ ಆಫ್ ಬೆನಿಫಿಟ್ ಆಗುತ್ತೆ, ತುಂಬ ದುಡ್ಡನ್ನ ನಾನು ಉಳಿಸ್ಬೋದು, ಸೋಷಿಯಲಿ ಏನಾಗುತ್ತೆ, ಹ್ಯೂಮನ್ ಹೆಲ್ತ್ ಏನಿದೆ ಅದನ್ನು ನಾನು ಇಂಪ್ರೂವ್ ಮಾಡ್ಬೋದು. ಟ್ರೈಫೋಲ್ಡ್ ಬೆನಿಫಿಟ್ಸ್ ಇದೆ ಗ್ರೀನ್ ಸಿಂಥಸಿಸ್ ಮಾಡೋದ್ರಿಂದ. ಇಫ್ ಐ ಆಮ್ ಫಾಲೋಯಿಂಗ್ ದಿ ಗ್ರೀನ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದ್ರಿಂದ ನನಗೆ ಇಷ್ಟೆಲ್ಲನೂ ಬೆನಿಫಿಟ್ ಇದೆ. ಎಲ್ಲದಕ್ಕಿಂತ ನನಗೇನಾಗುತ್ತೆ ಅಂತಂದರೆ ರಿನ್ಯೂಯಬಲ್ ಗ್ಲೋಬಲ್ ರಿಸೋರ್ಸಸ್ ಇನ್ಕ್ರೀಸ್ ಆಗುತ್ತೆ, ಕಾರ್ಬನ್ ಫುಟ್ ಪ್ರಿಂಟು ಡಿಕ್ರೀಸ್ ಆಗುತ್ತೆ, ಸ್ಟ್ರಿಂಕ್ ಆಗುತ್ತೆ. ಹಾಗಾಗಿ ನಾವು ವಿ ಹ್ಯಾವ್ ಟು ಗೋ ಫಾರ್ ಗ್ರೀನ್ ಕೆಮಿಸ್ಟ್ರಿ. ಸೊ ಇದು ಏನು ಹೇಳುತ್ತೆ ಗ್ರೀನ್ ಕೆಮಿಸ್ಟ್ರಿ ಅಂದರೆ, ನಾಟ್ ಜಸ್ಟ್ ಎ ಡೆಫಿನೆಟ್ ಸೊಲ್ಯೂಷನ್ ಬಟ್ ಇಟ್ ಇಸ್ ಅನ್ ಅಲ್ಟಿಮೇಟ್ ನೆಸೆಸಿಟಿ. ಈ ಕ್ಷಣಕ್ಕೆ ನಮಗೆ ಅದು ನೆಸೆಸಿಟಿ. ವಿತೌಟ್ ದಟ್ ಹೀಗೆ ನಾವು ಟ್ರೆಡಿಷನಲ್ ಮೆಥಡ್ ಮಾಡ್ಕೊಳ್ತಾ ಹೋದ್ವಿ, ಇದೇ ರೀತಿ ಪೊಲ್ಯೂಷನ್ ಮಾಡ್ತಾ ಹೋದ್ವಿ ಅಂತಂದರೆ, ಕಾರ್ಬನ್ ಫುಟಿಂಗ್ ಇದೇ ರೀತಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮದು ಎಂಟೈರ್ ಗ್ಲೋಬೇ ಏನಾಗ್ಬೋದು, ಹಾಳಾಗ್ಬೋದು, ಪೊಲ್ಯೂಟೆಡ್ ಆಗಿಬಿಡ್ಬೋದು, ಅದು ವ್ಯಾನಿಷ್ ಆಗಿಬಿಡ್ಬೋದು. ಹಂಗಾಗಿ ಇಟ್ಸ್ ಅನ್ ಅಲ್ಟಿಮೇಟ್ ನೆಸಸರಿ. ಈಗ ನಮಗದು ಈಗ ಏನಿದೆ ಅಂದರೆ ದಟ್ ವಿ ಹ್ಯಾವ್ ಟು ಡೂ, ದೇರ್ ಇಸ್ ನೋ ಅದರ್ ಗೋ, ವಿ ಹ್ಯಾವ್ ಟು ಫಾಲೋ ದಟ್ ಅಂತ. ಎ ಶಿಫ್ಟ್ ಇನ್ ಫಿಲಾಸಫಿ, ಕೆಮಿಸ್ಟ್ರಿ ಮಸ್ಟ್ ಎವಾಲ್ವ್ from merely treating hazards to completely designing out the hazard at source ನಾವು ಅದನ್ನು ಹೆಂಗೆ ಅವಾಯ್ಡ್ ಮಾಡ್ಕೋಬೋದು ಅಂತ. ಫೈನಲ್ ಟೇಕ್ ಅವೇ ಏನು ಅಂದರೆ, ಗ್ರೀನ್ ಕೆಮಿಸ್ಟ್ರಿ ಇಸ್ ನಾಟ್ ಆನ್ ಆಪ್ಷನಲ್ ಪ್ರೀಮಿಯಮ್ ಬಟ್ ಇಟ್ಸ್ ಅನ್ ಆಬ್ಸಲ್ಯೂಟ್ ನೆಸೆಸಿಟಿ ಟು ಸಸ್ಟೈನ್ ಬೋತ್ ಹ್ಯೂಮನ್ ಸಿವಿಲೈಸೇಷನ್ ಆ್ಯಂಡ್ ಗ್ಲೋಬಲ್ ಎಕೋಸಿಸ್ಟಮ್. ಹ್ಯೂಮನ್ ಸಿವಿಲೈಸೇಷನ್ ಉಳಿಬೇಕು, ಗ್ಲೋಬಲ್ ಎಕೋಸಿಸ್ಟಮ್ ಉಳ್ಕೋಬೇಕು ಅಂದರೆ ದೆರ್ ಈಸ್ ನೋ ಅದರ್ ಗೋ. ವಿ ಹ್ಯಾವ್ ಟು ಫಾಲೋ ಆಲ್ 12 ಪ್ರಿನ್ಸಿಪಲ್ ಆ್ಯಂಡ್ ವಿ ಹ್ಯಾವ್ ಟು ಕನ್ವರ್ಟ್ ಅವರ್ ಟ್ರೆಡಿಷನಲ್ synthesis into a green chemistry or green synthesis. Thank you. All the best. Good luck.